ಬೆಳಗ್ಗೆ ನಂಗೆ ಒಳ್ಳೆ ಕನಸು ಬಿದ್ದಿತ್ತು. ನಾವು 3 ಜನ ಮಡಿಕೇರಿಗೆ ಹೋದಾಗ ನಾಡಿದ್ದು ವೀಕೆಂಡ್ ಹೇಗೆ ಹೋಗಿ ಬರೋದಾ? ಶನಿವಾರ ಅಂದ್ರೆ 3 ದಿವಸ ಅಲ್ಲಿ ರೂಮ್ ಸಿಗ್ಬೇಕು, ಮಳೆ ಬೇರೆ ಚಳಿ ನೋಡಿ ಜೊತೆ ಹೋಗ್ಬೇಕಾ ಯೋಚನೆ ಮಾಡಿ. ಅಷ್ಟೇ ಮನೆ ಮದ್ದಲ್ಲ ಬೇಡ. ಇನ್ನ ಸ್ಟ್ರಾಂಗ್ ಕಾಫಿ ಇದೆಯಲ್ಲ, ಬೆಡ್ ಕಾಫಿ ಇದೇ ಸಾಕು, ಕುಡಿದ್ರೆ ಹುಷಾರಾಗ್ಬಿಡುತ್ತೆ. ಬ್ಯಾಗ್ ಮಾಡಿಬಿಟ್ಟಿದ್ದೀರಾ? ಸ್ವಲ್ಪ ಪರವಾಗಿಲ್ಲ. ಅದು ಅಕ್ಕನವರು ಪುತ್ತೂರಿಂದ ಮಡಿಕೇರಿಗೆ ಹೋಗ್ತಿದ್ದಾರೆ. ನಾವು ಹೋಗೋದು ಅಂತ ನಮ್ಮ ಪ್ಲಾನ್ ಇದ್ದು, ನಾವು ಪ್ಲಾನ್ ಮಾಡಿದ್ರು. ಆದ್ರೆ ಅಕ್ಕನ ಬರ್ಡೇ ಇದೆ ನಾಡಿದ್ದು, ಹಾಗಾಗಿ ಗಿಫ್ಟ್ ಎಲ್ಲ ಕೊಡ್ಬೇಕಿತ್ತು. ಸಾಯಂಕಾಲ ಬೇಗ ಬರ್ತೀರಾ? ಬರ್ಲಾ? ಬಾಯ್. ನಾನು ಆಗ್ಲೇ ಹೇಳಿದೆ ಮನೆ ಮದ್ದು ಮಾಡಿ ಕೊಡ್ತಾನೆ, ಕುಡಿ. ನೀವು ಮಾಡಿ ಕೊಡಕ್ಕೆ ಬಿಡ್ಲಿಲ್ಲ. ಕೈ ಮಧ್ಯೆ ಯಾರು ಬಿದ್ದಾರೆ? ಇಲ್ಲ, ಸಿಹಿ ಮದ್ದೆ ಮಾಡಿ ಕೊಡ್ತಾನೆ. ಆಗ್ಲೇ ಬೆಳಿಗ್ಗೆ ಮಾಡಿದವರು ಕುಡಿದಿದ್ರೆ ಇಷ್ಟೊತ್ತಿಗೆ ಗಿಫ್ಟ್ ತರಕ್ಕೆ ಹೋಗೋದಿತ್ತ? ಅಯ್ಯೋ, ಅಕ್ಕನ ಗಿಫ್ಟ್ ತರಬೇಕಲ್ಲ, ನೀನು ಹೋಗ್ತಿದ್ರೆ ಆಗ್ತಿತ್ತ? ಅಲ್ಲ, ನಾನು ಹೋಗೋದು ಪ್ರತಿ ಸಲ ಹೇಳು ಮತ್ತು ಕುಡಿಯೋದಿಲ್ಲ, ಆಮೇಲೆ ಬೇಕಾದ ಕೆಲಸ ಆಗೋದಿಲ್ಲ. ಶ್ರೀಮಂತ ಮಾಡಿ ಮಾಡಿ ತರ್ತಾನೆ ಇದು. ಸಿಹಿ ಉಂಟಲ್ಲ? ಸಿಹಿ ಇದೆ. ನೀವೇನೋ ಮೊಬೈಲ್ ಅಲ್ಲಿ ಏನೋ ನೋಡ್ತಾನೆ ಇರ್ತೀರಿ, ಏನೋ ಮುಚ್ಚಿರ್ತಾ ಮುಚ್ಚಿಲ್ಲ. ಸುಮ್ಮನೆ ಹೇಳೋದ ಅಲ್ಲ, ನಿಜ ಶೀತ ಇದೆಯಾ ನಿಮ್ಗೆ? ಅಯ್ಯೋ, ಶೀತ ಸಿಕ್ಕಾಬಿಡುತ್ತೆ.
ಇಲ್ಲಿ ಬಿಡಿ. ಹಾ. 3 ದಿನ ಮದ್ದು ಮಾಡಿ ಕೊಡ್ತಾನೆ, ಸರಿ ಕುಡಿಬೇಕು. ಸರಿ ಕುಡಿಯೋಣ. ಮತ್ತೆ ಕುಡಿಯೋದಿಲ್ಲ, ಆಗಿಲ್ಲ ಇಲ್ಲಿಲ್ಲ ಇದೇ ತರ ಬೆಳ್ಳಾಗಿ ಕೊಡ್ಬೇಕು. ಹಾಯ್ ಜ್ಯೋತಿ, ನಿಮಗೆ ಸರ್ಪ್ರೈಸ್ ತಗೊಂಡ್ಬಂದಿದ್ದೀನಿ. ಸರ್ಪ್ರೈಸ್ ಬೇಡ, ಯಾಕೆ ಜ್ಯೋತಿ? ಮಳೆ ನೆನ್ಕೊಂಡು ಬಂದಿರಪ್ಪ. ಅದು ಬುಕ್ ಮಾಡೋಕ್ಕಿತ್ತಲ್ಲ, ಹೋಗ್ಬೇಕಾದ್ರೆ ಕೊಡೆ ಮಾಡ್ಬೇಕು. ಅಷ್ಟೊತ್ತಿಗೆ ಮಳೆ ಬಂತ, ಫುಲ್ ಚೇಂಜ್ ಆಗುತ್ತೆ. ನೋಡಿ ಸರ್ಪ್ರೈಸ್ ಎಷ್ಟು ಚೆನ್ನಾಗಿದೆ ಅಂತ. ಗೊತ್ತು ನನಗೆ, ಅದೆಲ್ಲ ನನ್ನನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಅಲ್ವಾ? ಸಮಾಧಾನ ನಾಡಿದ್ದು ಶನಿವಾರ ಮಡಿಕೇರಿ ಪ್ರೋಗ್ರಾಮ್ ಇತ್ತಲ್ಲ ನಮ್ದು, ನಗ್ತಾನೆ. ಶೀತ ಅಂತ ಅದು ಕ್ಯಾನ್ಸಲ್ ಆಯ್ತು. ಏನೇ ಅಂದ್ರಿ ನನಗೆ ಶೀತ ಅಂದ್ರೆ ಜೋರ. ಗೊತ್ತಿದೆ ನನಗೆ, ನಾನು ನಿಮ್ಮ ಮೊಬೈಲಲ್ಲಿ ನೋಡಿದ್ದೆ. ನಾನು ಏನು? ಪಾರ್ಟಿ ಇಟ್ಕೊಂಡಿದ್ದೀರಲ್ವಾ? ಮೊಬೈಲ್ನೇ ಪಾರ್ಟಿನ ಹಾ, ನನಗೆ ಗೊತ್ತಿಲ್ಲಲ್ಲ. ಇದೆ ಗೊತ್ತಿದೆ, ನಂಗೆ ಗೊತ್ತಿದೆ. ನೀವು ಪಾರ್ಟಿ ಇಟ್ಕೊಂಡಿದ್ದೀರಾ, ನಿಮ್ದು ಮೆಸೇಜ್ ಬಂದಿದೆ. ನಾನು ಮೆಸೇಜ್ ನೋಡಿಲ್ವಾ? ಗೊತ್ತಿದೆ, ಇದೆಲ್ಲ ಮೋಸ ನಿಮ್ದು. ನೋಡು ಬೇಕಾದ್ರೆ ನೋಡು, ನನ್ನ ನಂಬಿಕೆ ಅಂದರೆ ನೀವು ಓಪನ್ ಮಾಡಿ ನೋಡ್ಕೊ. ಮದುವೆಗೆ ಇಷ್ಟು ವರ್ಷ ಇದ್ದೀನಿ, ನನ್ನ ಮೇಲೆ ನಂಬಿಕೆ ಅಂದರೆ ನಾನು ಮಾಡ್ಕೋಬೇಕು. ಇಷ್ಟೇ ಇದ್ರೆ ನೋಡು ಪ್ಲಾನ್ ಗೊತ್ತಣ, ಇಲ್ಲ ಅಂದರೆ ನಿಮಗೆ. ಬರ್ತೇವೆ. ನಮ್ಮ ಮಡಿಕೇರಿ ಹೋಗ್ಬೇಕಾಗಿದ್ರೆ ಅಲ್ಲಿ ಜೋರ್ ಮಳೆ ಅಂತೆಲ್ಲ ತಕೊಂಡಿದೀಯಾ? ಸ್ವೆಟರ್, ಮಾಸ್ಕ್, ಕ್ಯಾಪ್ ಎಲ್ಲ ಉಂಟಲ್ಲ ಜ್ಯೋತಿ? ಹಾ, ಎಲ್ಲ ತಗೊಂಡೆ. ಮಳೆಗೆ ನಿಮಗೆ ಅಲರ್ಜಿ ಹೇಳಿದ ಮದ್ದು ಮಾಡಿದೀಯಾ? ಹಾ, ಎನರ್ಜಿ ಮನೆ ಮದ್ದು ತಗೊಂಡು ಕಮ್ಮಿ ಇದ್ದಲ್ಲ, ಕಂಪ್ಲೀಟ್ ವಾಸಿ ಆಗ್ಬಿಟ್ಟಿದೆ. ಹೌದಾ? ಏನಿಲ್ಲ. ಬಾಯ್. ಬಾಯ್. ಜೈ ದುರ್ಗೆ, ಜೈ ದುರ್ಗೆ, ಜೈ ಜಯ ದುರ್ಗೆ. ನಿಜವಾಗ್ಲೂ ಈಗ ಸಿನಿಲ್ಲ ವೀಕ್ಷಕರೇ, ವಾಸಿಯಾಗಿದೆ. ಆದ್ರೆ ಈಗ ನಮ್ಮ ಇಬ್ಬರು ದಂಪತಿಗಳ ಸುಖವಾದಂತಹ ಸಂತೋಷವಾದಂತಹ ಜಗಳನ್ನ ನೋಡಿದ್ರಲ್ಲ, ಯಾವಾಗ ನಿಮ್ಮ ಸಂಗಾತಿಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಡ್ತೀರೋ ವಿರಸ ನಿಮ್ಮ ಜೀವನದಲ್ಲಿ ಬರಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಜೀವನ ಕೂಡ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾಗಿರಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಅದ್ರ ಜೊತೆ ಮನೆ ಮದ್ದು ಕೇವಲ 1/4 ಗ್ರಾಮ್ನಷ್ಟು ಮೆಣಸಿನ ಹುಡಿ, 40 ml ನಷ್ಟು ನೀರು ಮೊಸರು ಮತ್ತು 10 ಗ್ರಾಮ್ನಷ್ಟು ಹುಡಿಯಾದ ಬೆಲ್ಲ, ಇವಿಷ್ಟನ್ನು ಸೇರಿಸಿ ನೀವು ಬೆಳಗಿನ ಕಾಲ 3 ರಿಂದ 5 ದಿನಗಳ ಕಾಲ ತಗೊಂಡ್ರೆ ಉರಿ ಶೀತ ಅಂತ ನಾವೇನು ಹೇಳ್ತೇವೆ, ಅಂದ್ರೆ ತುಂಬಾ ನೆಗಡಿ ಹರಿತಾ ಇರುವಂಥದ್ದು ಮತ್ತು ಅಕ್ಷಿ ಬರ್ತಾ ಇರುವಂಥದ್ದು, ಇದು ಸಂಪೂರ್ಣವಾಗಿ ವಾಸಿಯಾಗಿದೆ. ಕೇವಲ ಸೀನ್ ಮಾತ್ರ ಇದ್ರೆ, ಅಲರ್ಜಿಕ್ ಸ್ನೀಸಿಂಗ್ ಮಾತ್ರ ಇದ್ರೆ, ಶುದ್ಧವಾದ ಅರಸಿನ ಹುಡಿಯನ್ನ ಬೆಂಕಿಯ ಮೇಲೆ ಹಿಡಿದು ಅದರಿಂದ ಬರುವಂತಹ ಹೊಗೆಯನ್ನ ನೀವು ಆಸ್ವಾದಿಸಿಕೊಂಡ್ರೆ ಅಥವಾ ಈಗ ಸ್ಮೆಲ್ ತಗೊಂಡ್ರೆ ನಿಮಗೆ ಆ ಸೀನು ಮಂಗಮಯವಾಗುತ್ತೆ. ನಮ್ಮ ಮನೆಮದ್ದುಗಳನ್ನ ಆದಷ್ಟು ಉಪಯೋಗಿಸಿ, ಮತ್ತೆ ನಿಮ್ಮ ಪ್ರಯೋಜನಗಳು ಏನಾಯ್ತು ಅಂತ ಹೇಳೋದನ್ನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಜನರಿಗೆ, ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಪ್ರತಿ 15 ದಿನಗಳಿಗೆ ಒಂದರಿ ಹಾಗೆ ನಮ್ಮ ಹೊಸ ವಿಡಿಯೋ ಬರ್ತಾ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೀತಿಗೆ ಧನ್ಯವಾದಗಳು. ನಮಸ್ಕಾರ.